ನಮಸ್ಕಾರ. ಈ ಸೆಷನ್ಗೆ ಸ್ವಾಗತ. ಈ ಸೆಷನ್ನಲ್ಲಿ ನಾವು ಡಿಜಿಟಲ್ ಸರ್ಕ್ಯೂಟ್ ವಿಶ್ಲೇಷಣೆ ಮತ್ತು ವಿನ್ಯಾಸಕ್ಕಾಗಿ ಬಳಸಲಾಗುವ ಲಾಜಿಕ್ ಆಪರೇಷನ್ಗಳು ಮತ್ತು ಐಸಿಸ್ ಬಗ್ಗೆ ಮಾತನಾಡುತ್ತೇವೆ. ಉದ್ದೇಶಗಳು. ಈ ಸೆಷನ್ ಕೊನೆಯಲ್ಲಿ ನೀವು ಕಲಿಯುವುದು ಬೇಸಿಕ್ ಲಾಜಿಕ್ ಗೇಟ್ ಐಸಿ ಮತ್ತು ಅವುಗಳ ಆಪರೇಷನ್ಗಳನ್ನು ಗುರುತಿಸುವುದು. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಪರಿಚಯ. ಗುಣಾತ್ಮಕವಾಗಿ ಹೊಸ ಎಲೆಕ್ಟ್ರಾನಿಕ್ ಡಿವೈಸ್ಗಳ ಸಂಶೋಧನೆ, ಅಭಿವೃದ್ಧಿ ಮತ್ತು ಬಳಕೆಯೊಂದಿಗೆ ವ್ಯವಹರಿಸುವ ಎಲೆಕ್ಟ್ರಾನಿಕ್ ಶಾಖೆಯನ್ನು ಇಂಟಿಗ್ರೇಟೆಡ್ ಮೈಕ್ರೋ ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ. ಇದು ಸೆಮಿಕಂಡಕ್ಟರ್ ಬೇಸ್ ಚಿಪ್ ಆಗಿದ್ದು, ಇದು ಡಿಜಿಟಲ್ ಸರ್ಕ್ಯೂಟ್ಗಳ ಗುಂಪನ್ನು ಒಳಗೊಂಡಿದೆ. ಸಾಮಾನ್ಯವಾಗಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಎಂದು ಕರೆಯಲ್ಪಡುವ ಇಂಟಿಗ್ರೇಟೆಡ್ ಮೈಕ್ರೋ ಸರ್ಕ್ಯೂಟ್ ಸಿಲಿಕಾನ್ನ ಒಂದು ಸಿಂಗಲ್ ಕ್ರಿಸ್ಟಲ್ ಚಿಪ್ ಮೇಲೆ ಒಟ್ಟಿಗೆ ಸೇರಿಸಿದ ಆಕ್ಟಿವ್ ಮತ್ತು ಪ್ಯಾಸಿವ್ ಕಾಂಪೊನೆಂಟ್ಸ್ ಒಳಗೊಂಡಿರುವ ಕಡಿಮೆ ವೆಚ್ಚದ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ಐಸಿಯನ್ನು ತಯಾರಿಸುವ ಈ ಪರಸ್ಪರ ಕನೆಕ್ಟ್ ಮಾಡಲಾದ ಭಾಗಗಳನ್ನು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಎಲಿಮೆಂಟ್ಸ್ ಎಂದು ಕರೆಯುತ್ತಾರೆ. ಡಿಜಿಟಲ್ ಐಸಿಗಳಲ್ಲಿ ಮಾಹಿತಿಯನ್ನು ಬೈನರಿ ಡಿಜಿಟ್ನಿಂದ ಪ್ರತಿನಿಧಿಸಲಾಗುತ್ತದೆ. ಟಿಟಿಎಲ್ ಅಥವಾ ಟ್ರಾನ್ಸಿಸ್ಟರ್ ಲಾಜಿಕ್ ಮತ್ತು ಸಿಎಂಒಎಸ್ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಎನ್ನುವುದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಥವಾ ಐಸಿಗಳ ವಿನ್ಯಾಸ ಮತ್ತು ನಿರ್ಮಾಣದಲ್ಲಿ, ವಿಶೇಷವಾಗಿ ಡಿಜಿಟಲ್ ಲಾಜಿಕ್ ಸರ್ಕ್ಯೂಟ್ಗಳಲ್ಲಿ ಬಳಸಲಾಗುವ ಎರಡು ರೀತಿಯ ತಂತ್ರಜ್ಞಾನಗಳಾಗಿವೆ. ಟಿಟಿಎಲ್ ಡಿವೈಸ್ಗಳು ಅವುಗಳ ವೇಗ ಮತ್ತು ದೃಢತೆಗೆ ಪ್ರಸಿದ್ಧವಾಗಿವೆ. ಅವು ಸಾಮಾನ್ಯವಾಗಿ 5 ವೋಲ್ಟ್ ಪವರ್ ಸಪ್ಲೈ ಮೇಲೆ ಕೆಲಸ ಮಾಡುತ್ತವೆ. ಸಿಎಂಒಎಸ್ ಸರ್ಕ್ಯೂಟ್ ಅವುಗಳ ಕಡಿಮೆ ವಿದ್ಯುತ್ ಬಳಕೆಗೆ ಹೆಚ್ಚು ಮೌಲ್ಯಯುತವಾಗಿವೆ, ವಿಶೇಷವಾಗಿ ಸ್ಟ್ಯಾಟಿಕ್ ಅಥವಾ ಐಡಲ್ ಸ್ಟೇಟ್ ಅಲ್ಲಿದ್ದಾಗ. ಲಾಜಿಕ್ ಗೇಟ್. ಲಾಜಿಕ್ ಗೇಟ್ ಡಿಜಿಟಲ್ ಸರ್ಕ್ಯೂಟ್ಗಳಿಗೆ ಬಿಲ್ಡಿಂಗ್ ಬ್ಲಾಕ್ ಆಗಿ ಕೆಲಸ ಮಾಡುವ ಡಿವೈಸ್ಗಳಾಗಿವೆ. ಅವು ಡಿಜಿಟಲ್ ಸರ್ಕ್ಯೂಟ್ಗಳಿಗೆ ಬೇಸಿಕ್ ಲಾಜಿಕಲ್ ಕೆಲಸಗಳನ್ನು ಮಾಡುತ್ತವೆ. ಇಂದು ನಾವು ಬಳಸುವ ಹೆಚ್ಚಿನ ಎಲೆಕ್ಟ್ರಾನಿಕ್ ಡಿವೈಸ್ಗಳಲ್ಲಿ ಯಾವುದಾದರೂ ಒಂದು ಲಾಜಿಕ್ ಗೇಟ್ ಇದ್ದೇ ಇರುತ್ತದೆ. ಸರ್ಕ್ಯೂಟ್ಗಳಲ್ಲಿ ಲಾಜಿಕ್ ಗೇಟ್ಸ್ ಅದರ ಇನ್ಪುಟ್ಗಳಿಂದ ಬರುವ ಡಿಜಿಟಲ್ ಸಿಗ್ನಲ್ಗಳ ಸಂಯೋಜನೆಯ ಆಧಾರದ ಮೇಲೆ ಕೆಲಸ ಮಾಡುತ್ತವೆ. ಹೆಚ್ಚಾಗಿ ಲಾಜಿಕ್ ಗೇಟ್ಸ್ 2 ಇನ್ಪುಟ್ಸ್ ಮತ್ತು 1 ಔಟ್ಪುಟ್ ಹೊಂದಿರುತ್ತದೆ. ಅವುಗಳು ಬೂಲಿಯನ್ ಆಲ್ಜಿಬ್ರಾ ಆಧರಿಸಿದೆ. ಒಂದು ಸಮಯದಲ್ಲಿ ಪ್ರತಿ ಟರ್ಮಿನಲ್ 2 ಪರಿಸ್ಥಿತಿಗಳಲ್ಲಿ ಒಂದು ಸ್ಥಿತಿಯಲ್ಲಿರುತ್ತದೆ, ಟ್ರೂ ಅಥವಾ ಫಾಲ್ಸ್. ಫಾಲ್ಸ್ ಅನ್ನು 0 ಪ್ರತಿನಿಧಿಸುತ್ತದೆ ಮತ್ತು ಟ್ರೂ ಅನ್ನು 1 ಪ್ರತಿನಿಧಿಸುತ್ತದೆ. ಬಳಸಲಾಗುವ ಲಾಜಿಕ್ ಗೇಟ್ ಪ್ರಕಾರ ಮತ್ತು ಇನ್ಪುಟ್ ಸಂಯೋಜನೆಯನ್ನು ಅವಲಂಬಿಸಿ ಬೈನರಿ ಔಟ್ಪುಟ್ ಭಿನ್ನವಾಗಿರುತ್ತದೆ. ಲಾಜಿಕ್ ಗೇಟ್ ಅನ್ನು ಲೈಟ್ ಸ್ವಿಚ್ನಂತೆ ಭಾವಿಸಬಹುದು. ಅದು ಒಂದು ರೀತಿಯಲ್ಲಿ ಔಟ್ಪುಟ್ ಆಫ್ ಆಗಿರುತ್ತದೆ ಅಥವಾ 0 ಮತ್ತು ಇನ್ನೊಂದು ರೀತಿಯಲ್ಲಿ ಆನ್ ಆಗಿರುತ್ತದೆ ಅಥವಾ 1. ಲಾಜಿಕ್ ಗೇಟ್ ಸಾಮಾನ್ಯವಾಗಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳಲ್ಲಿ ಬಳಸಲಾಗುತ್ತದೆ. ಲಾಜಿಕ್ ಗೇಟ್ಗಳಲ್ಲಿ 3 ವಿಧಗಳಿವೆ: ಬೇಸಿಕ್ ಗೇಟ್ಸ್, ಆರ್, ಆಂಡ್ ಮತ್ತು ನಾಟ್ ಗೇಟ್, ಯೂನಿವರ್ಸಲ್ ಗೇಟ್ಸ್, ನ್ಯಾಂಡ್ ಮತ್ತು ನಾರ್ ಗೇಟ್ಸ್, ಡಿರೈವ್ಡ್ ಗೇಟ್ಸ್, ಎಕ್ಸಾರ್ ಗೇಟ್ಸ್ ಮತ್ತು ಎಕ್ಸ್ನಾರ್ ಗೇಟ್ಸ್. ಆಂಡ್ ಲಾಜಿಕ್ ಗೇಟ್ಗಾಗಿ ಐಸಿ. ಆಂಡ್ ಗೇಟ್ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಕೆಲಸವನ್ನು ನಿರ್ವಹಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ಆಂಡ್ ಫಂಕ್ಷನ್ ಎಂದು ಕರೆಯುತ್ತಾರೆ. 2 ಅಥವಾ ಹೆಚ್ಚು ಇನ್ಪುಟ್ಗಳಿಗೆ ಎಲ್ಲಾ ಇನ್ಪುಟ್ಗಳು ಹೈ ಇದ್ದರೆ ಮಾತ್ರ ಆಂಡ್ ಗೇಟ್ ಹೈ ಔಟ್ಪುಟ್ ನೀಡುತ್ತದೆ. ಒಂದು ಇನ್ಪುಟ್ ಲೋ ಇದ್ದರೂ ಅದು ಲೋ ಔಟ್ಪುಟ್ ನೀಡುತ್ತದೆ. ಇದು ಆಂಡ್ ಗೇಟ್ನ ಚಿಹ್ನೆ. ಆಂಡ್ ಗೇಟ್ಗೆ ಲಾಜಿಕಲ್ ಎಕ್ಸ್ಪ್ರೆಷನ್ y a ಆಂಡ್ b. n ಇನ್ಪುಟ್ಸ್ ಹೊಂದಿರುವ ಆಂಡ್ ಗೇಟ್ಗಾಗಿ 2n ಸಂಭಾವ್ಯ ಸಂಯೋಜನೆಗಳ ಇನ್ಪುಟ್ಗಳಿವೆ. n 2 ಆಗಿದ್ದರೆ 4 ಸಂಭವನೀಯ ಇನ್ಪುಟ್ ಸಂಯೋಜನೆಗಳು ಇರುತ್ತವೆ. ಅವು 00, 01, 10, 11. ಐಸಿ 7408 ಅನ್ನು ಆಂಡ್ ಗೇಟ್ ಐಸಿಯಾಗಿ ಬಳಸಲಾಗುತ್ತದೆ. ಈ ಐಸಿಯಲ್ಲಿ 4 ಆಂಡ್ ಲಾಜಿಕ್ ಗೇಟ್ಸ್ ಒಳಗೊಂಡಿರುತ್ತದೆ. ಅದರಲ್ಲಿ ಪ್ರತಿ ಗೇಟನ್ನು ಇತರ ಗೇಟ್ಗಳನ್ನು ಬದಲಾಯಿಸದೆ ಪ್ರತ್ಯೇಕವಾಗಿ ಬಳಸಬಹುದು. ಆದ್ದರಿಂದ ಇದನ್ನು ಕ್ವಾಡ್ರುಪಲ್ 2 ಇನ್ಪುಟ್ ಆಂಡ್ ಲಾಜಿಕ್ ಗೇಟ್ ಎಂದು ಕರೆಯುತ್ತಾರೆ. ಈ ಐಸಿ ಒಂದೇ ಪವರ್ ಸಪ್ಲೈ ಮೇಲೆ ಕೆಲಸ ಮಾಡುತ್ತದೆ, ಆದರೆ ಇದು ಸರ್ಕ್ಯೂಟ್ ಅವಶ್ಯಕತೆಯ ಆಧಾರದ ಮೇಲೆ ಹಲವಾರು ಪ್ಯಾಕೇಜ್ಗಳಲ್ಲಿ ಲಭ್ಯವಿದೆ. ಈಗ ನಾವು 7408 ಇಂಟಿಗ್ರೇಟೆಡ್ ಸರ್ಕ್ಯೂಟ್ನ ಪಿನ್ ಕಾನ್ಫಿಗರೇಷನ್ ನೋಡೋಣ. ಪಿನ್ 1 ಮತ್ತು 2 ಮೊದಲ ಆಂಡ್ ಗೇಟ್ಗೆ ಇನ್ಪುಟ್ಗಳಾಗಿ ಕೆಲಸ ಮಾಡುತ್ತವೆ. ಪಿನ್ 3 ಮೊದಲ ಆಂಡ್ ಗೇಟ್ ಔಟ್ಪುಟ್ ಆಗಿದೆ.
ಪಿನ್ 4 ಮತ್ತು 5 ಎರಡನೇ ಆಂಡ್ ಗೇಟ್ಗೆ ಇನ್ಪುಟ್ಗಳಾಗಿ ಕೆಲಸ ಮಾಡುತ್ತವೆ. ಪಿನ್ 6 ಎರಡನೇ ಆಂಡ್ ಗೇಟ್ನ ಔಟ್ಪುಟ್ ಆಗಿದೆ. ಪಿನ್ 9 ಮತ್ತು 10 ಮೂರನೇ ಆಂಡ್ ಗೇಟ್ಗೆ ಇನ್ಪುಟ್ಗಳಾಗಿವೆ. ಪಿನ್ 8 ಮೂರನೇ ಆಂಡ್ ಗೇಟ್ಗೆ ಔಟ್ಪುಟ್ ಆಗುತ್ತದೆ. ಪಿನ್ 12 ಮತ್ತು 13 ನಾಲ್ಕನೇ ಆಂಡ್ ಗೇಟ್ಗೆ ಇನ್ಪುಟ್ಗಳಾಗುತ್ತವೆ. ಪಿನ್ 11 ನಾಲ್ಕನೇ ಆಂಡ್ ಗೇಟ್ಗೆ ಔಟ್ಪುಟ್ ಆಗಿದೆ. ಪಿನ್ 7 ಅನ್ನು ಗ್ರೌಂಡ್ಗೆ ಕನೆಕ್ಟ್ ಮಾಡಲಾಗಿದೆ. ಪಿನ್ 14 ಅನ್ನು ಸಪ್ಲೈ ವೋಲ್ಟೇಜ್ ಆಗಿ ಬಳಸಲಾಗುತ್ತದೆ. ಗಮನಿಸಿ, 7408 ಐಸಿಗೆ ಸಪ್ಲೈ ವೋಲ್ಟೇಜ್ ವಿಸಿಸಿ ಸಾಮಾನ್ಯವಾಗಿ +5 ವೋಲ್ಟ್ ಆಗಿರುತ್ತದೆ. ಆರ್ ಲಾಜಿಕ್ ಗೇಟ್ಗಾಗಿ ಐಸಿ. ಲಾಜಿಕಲ್ ಅಡಿಷನ್ ಆಪರೇಷನ್ ಮಾಡುವ ಗೇಟ್ ಅನ್ನು ಆರ್ ಗೇಟ್ ಎಂದು ಕರೆಯಲಾಗುತ್ತದೆ. ಇದನ್ನು ಆರ್ ಫಂಕ್ಷನ್ ಎಂದೂ ಸಹ ಕರೆಯಬಹುದು. 2 ಅಥವಾ ಹೆಚ್ಚು ಇನ್ಪುಟ್ಗಳಿಗೆ 1 ಅಥವಾ ಎಲ್ಲಾ ಇನ್ಪುಟ್ ಹೈ ಇದ್ದರೆ ಮಾತ್ರ ಆರ್ ಗೇಟ್ ಹೈ ಔಟ್ಪುಟ್ ನೀಡುತ್ತದೆ. ಇದು ಆರ್ ಲಾಜಿಕ್ ಕಾರ್ಯಾಚರಣೆಯಂತೆ ಕೆಲಸ ಮಾಡುತ್ತದೆ. ಇದು ಆರ್ ಗೇಟ್ನ ಚಿಹ್ನೆ. ಆರ್ ಗೇಟ್ಗೆ ಲಾಜಿಕಲ್ ಎಕ್ಸ್ಪ್ರೆಷನ್ y = a or b. ಆರ್ ಲಾಜಿಕ್ ಗೇಟ್ ಐಸಿಗಾಗಿ ಇನ್ಪುಟ್ ಪಿನ್ಗಳ ಸಂಖ್ಯೆ n ಕಾನ್ಫಿಗರೇಷನ್ ಅನ್ನು ನಿರ್ಧರಿಸುತ್ತದೆ. n ಇನ್ಪುಟ್ ಇರುವ ಆರ್ ಗೇಟ್ಗೆ 2n ಸಂಭವನೀಯ ಸಂಯೋಜನೆಗಳ ಇನ್ಪುಟ್ ಇರುತ್ತದೆ, ಆಂಡ್ ಗೇಟ್ನಂತೆಯೇ. ಆರ್ ಗೇಟ್ಗೆ ಬಳಸಲಾಗುವ ಐಸಿ 7432. ಈ ಐಸಿ 4 ಆರ್ ಲಾಜಿಕ್ ಗೇಟ್ಸ್ ಒಳಗೊಂಡಿರುತ್ತದೆ. ಅಲ್ಲಿ ಪ್ರತಿ ಗೇಟನ್ನು ಇತರ ಗೇಟ್ಗಳನ್ನು ಬದಲಾಯಿಸದೆ ಪ್ರತ್ಯೇಕವಾಗಿ ಬಳಸಲಾಗುತ್ತದೆ. ಆದ್ದರಿಂದ ಇದನ್ನು ಕ್ವಾಡ್ರುಪಲ್ 2 ಇನ್ಪುಟ್ ಆರ್ ಲಾಜಿಕ್ ಗೇಟ್ ಎಂದು ಕರೆಯುತ್ತಾರೆ. ಈಗ ನಾವು ಐಸಿ 7432ನ ಪಿನ್ ಕಾನ್ಫಿಗರೇಷನ್ ನೋಡೋಣ. ಪಿನ್ 1 ಮತ್ತು ಪಿನ್ 2 ಮೊದಲ ಆರ್ ಗೇಟ್ಗೆ ಇನ್ಪುಟ್ಗಳು, ಹಾಗೆ ಪಿನ್ 3 ಅದರ ಔಟ್ಪುಟ್. ಪಿನ್ 4 ಮತ್ತು 5 ಎರಡನೇ ಆರ್ ಗೇಟ್ಗೆ ಇನ್ಪುಟ್ಗಳಾಗಿ ಕೆಲಸ ಮಾಡುತ್ತವೆ. ಪಿನ್ 6 ಅದರ ಔಟ್ಪುಟ್. ಮೂರನೇ ಆರ್ ಗೇಟ್ಗೆ ಪಿನ್ 10 ಮತ್ತು 9 ಇನ್ಪುಟ್ಗಳಾಗಿವೆ. ಪಿನ್ 8 ಔಟ್ಪುಟ್ ಆಗಿದೆ. ನಾಲ್ಕನೇ ಆರ್ ಗೇಟ್ ಪಿನ್ 12 ಮತ್ತು ಪಿನ್ 3 ಅನ್ನು ಇನ್ಪುಟ್ಗಳಾಗಿವೆ. ಪಿನ್ 11 ಔಟ್ಪುಟ್ ಆಗಿದೆ. ಪಿನ್ 7 ಅನ್ನು ಗ್ರೌಂಡ್ಗೆ ಕನೆಕ್ಟ್ ಮಾಡಲಾಗಿದೆ. ಪಿನ್ 14 ಅನ್ನು ಸಪ್ಲೈ ವೋಲ್ಟೇಜ್ ಅಥವಾ ವಿಸಿಸಿ ಸಾಮಾನ್ಯವಾಗಿ +5 ವೋಲ್ಟ್. ನಾಟ್ ಲಾಜಿಕ್ ಗೇಟ್ಗಾಗಿ ಐಸಿ. ಇನ್ವರ್ಷನ್ ಆಪರೇಷನ್ ಅನ್ನು ಮಾಡುವ ಗೇಟ್ ಅನ್ನು ನಾಟ್ ಗೇಟ್ ಎಂದು ಕರೆಯುತ್ತಾರೆ. ಒಂದು ಇನ್ಪುಟ್ ಇದ್ದು ನಾಟ್ ಗೇಟ್ ಔಟ್ಪುಟ್ ಅನ್ನು ಇನ್ಪುಟ್ನ ಪೂರಕವಾಗಿ ಉತ್ಪಾದಿಸುತ್ತದೆ. ನಾಟ್ ಗೇಟ್ ಇನ್ಪುಟ್ ಲೋ ಇದ್ದರೆ ಮಾತ್ರ ಹೈ ಔಟ್ಪುಟ್ ನೀಡುತ್ತದೆ ಮತ್ತು ಇನ್ಪುಟ್ ಹೈ ಇದ್ದರೆ ಔಟ್ಪುಟ್ ಲೋ ಇರುತ್ತದೆ. ಇದು ನಾಟ್ ಲಾಜಿಕ್ ಕೆಲಸದಂತೆ ಕಾರ್ಯನಿರ್ವಹಿಸುತ್ತದೆ. ಇದು ನಾಟ್ ಲಾಜಿಕ್ ಗೇಟ್ನ ಚಿಹ್ನೆ. ಐಸಿ 7404 ಒಂದು ಹೆಕ್ಸ್ ಇನ್ವರ್ಟರ್ ಚಿಪ್ ಆಗಿದೆ. ಅಂದರೆ ಇದು 6 ಸ್ವತಂತ್ರ ಇನ್ವರ್ಟರ್ ಗೇಟ್ಗಳನ್ನು ಒಳಗೊಂಡಿದೆ. ಇದು ಸಾಮಾನ್ಯವಾಗಿ 14 ಪಿನ್ ಪ್ಯಾಕೇಜ್ನಲ್ಲಿ ಬರುತ್ತದೆ. ಅದರ ಪಿನ್ ಕಾನ್ಫಿಗರೇಷನ್ ನೋಡೋಣ. ಪಿನ್ 1 ಮತ್ತು ಪಿನ್ 2 ಮೊದಲ ಇನ್ವರ್ಟರ್ ಅನ್ನು ತೋರಿಸುತ್ತದೆ. ಪಿನ್ 1 ಇನ್ಪುಟ್ ಆಗಿ ಮತ್ತು ಪಿನ್ 2 ಔಟ್ಪುಟ್ ಆಗಿದೆ. ಎರಡನೇ ಇನ್ವರ್ಟರ್ ಪಿನ್ 3 ಅನ್ನು ಇನ್ಪುಟ್ ಆಗಿ ಮತ್ತು ಪಿನ್ 4 ಅನ್ನು ಔಟ್ಪುಟ್ ಆಗಿ ಒಳಗೊಂಡಿದೆ. ಮೂರನೇ ಇನ್ವರ್ಟರ್ಗೆ ಪಿನ್ 5 ಇನ್ಪುಟ್ ಮತ್ತು ಪಿನ್ 6 ಔಟ್ಪುಟ್. ನಾಲ್ಕನೇ ಇನ್ವರ್ಟರ್ ಪಿನ್ 9 ಅನ್ನು ಇನ್ಪುಟ್ ಆಗಿ ತೆಗೆದುಕೊಂಡಿದೆ ಮತ್ತು ಪಿನ್ 8 ಅನ್ನು ಔಟ್ಪುಟ್ ಆಗಿ. ಪಿನ್ 11 ಇನ್ಪುಟ್ ಮತ್ತು ಪಿನ್ 10 ಐದನೇ ಇನ್ವರ್ಟರ್ಗೆ ಔಟ್ಪುಟ್. ಅಂತಿಮವಾಗಿ 6ನೇ ಇನ್ವರ್ಟರ್ ಪಿನ್ 13 ಅನ್ನು ಇನ್ಪುಟ್ ಆಗಿ ಮತ್ತು ಪಿನ್ 12 ಅನ್ನು ಔಟ್ಪುಟ್ ಆಗಿ ಒಳಗೊಂಡಿದೆ. ಪಿನ್ 7 ಅನ್ನು ಗ್ರೌಂಡ್ಗೆ ಕನೆಕ್ಟ್ ಮಾಡಲಾಗಿದೆ. ಪಿನ್ 14 ಅನ್ನು ಸಪ್ಲೈ ವೋಲ್ಟೇಜ್ ಅಥವಾ ವಿಸಿಸಿ ಸಾಮಾನ್ಯವಾಗಿ +5 ವೋಲ್ಟ್. ಇಲ್ಲಿಗೆ ನಾವು ಈ ಸೆಷನ್ ಕೊನೆಗೆ ಬಂದಿದ್ದೇವೆ. ಈ ಸೆಷನ್ನಲ್ಲಿ ನಾವು ಕಲ್ತಿದ್ದೇವೆ ಬೇಸಿಕ್ ಲಾಜಿಕ್ ಗೇಟ್ ಮತ್ತು ಅವುಗಳ ಆಪರೇಷನ್ಗಳನ್ನು ಗುರುತಿಸುವುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಾವು ಸೆಷನ್ನ ಭಾಗ 2ರಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ.